ನಿಟ್ಟಿನಲ್ಲಿ ಈಗ ಎಲ್ಲಾ ರೀತಿಯ ಕ್ರಮವನ್ನು ತೆಗೆದುಕೊಂಡಿರುವಂತದ್ದು. ಈಗ ಸದ್ಯ ಆನೆ ಕೆಳಗಡೆ ಬಿದ್ದಿರುವಂತದ್ದು, ಅಂದ್ರೆ ಅರೆಪ್ರಜ್ಞಾ ಅವಸ್ಥೆಗೆ ತಲುಪಿರುವಂತದ್ದು. ಆನೆಯನ್ನ ಮೇಲೆತ್ತುವಂತ ಕೆಲಸಕ್ಕೆ ಒಂದಷ್ಟು ಕ್ರಮವನ್ನ ಕೈಗೊಂಡಿರುವಂತದ್ದು ಶ್ರೀಪಾದ್. ಓಕೆ, ಈ ಎಷ್ಟೊತ್ತಿಗೆ ಕಾರ್ಯಾಚರಣೆ ಆರಂಭ ಆಗುತ್ತೆ? ಕಾರ್ಯಾಚರಣೆ ಆರಂಭ ಆದ್ಮೇಲೆ ಆನೆ ಮೇಲೆತ್ತೋದಕ್ಕೆ ಎಷ್ಟೊತ್ತಾಗುತ್ತೆ? ಅದು ಎಷ್ಟು ಅಡಿ ಆಳ ಇದೆ? ಶ್ರೀಪಾದ್, ಆನೆಗೆ ಬೆಲ್ಟ್ ಕಟ್ಟಬೇಕು, ಅದು ಈಸಿ ಅಲ್ಲ. ಯಾಕೆಂದ್ರೆ ಭಾರವಾದಂತಹ ಆನೆಗೆ ಬೆಲ್ಟ್ ಕಟ್ಟಬೇಕಾದ್ರೆ ಒಂದಷ್ಟು ಕಷ್ಟದ ಕೆಲಸ. ಜೊತೆಗೆ ಅದೇನು ಆನೆಯನ್ನ ಏನ್ ಕಂಟೈನರ್ ಇಳಿಸಿದ್ದಾರೆ, ಆ ಕಂಟೈನರ್ಗೆ ಅಂದ್ರೆ ಹಾಕ್ಬೇಕು. ಆ ಕಂಟೈನರ್ಗೆ ಹಾಕ್ಬೇಕು ಅನ್ನೋದು ಅದೇನು ಸುಲಭದ ಕೆಲಸ ಅಲ್ಲ. ಜೊತೆಗೆ 35ರಿಂದ 40 ಅಡಿ ಆಳ ಇರುವಂತ ಒಂದು ನಾಲೆ ಅದು. ಆ ನಾಲೆ ಒಳಗಡೆ ಕೆಲವು ಸಿಬ್ಬಂದಿಗಳಿಗೆ ಸದ್ಯಕ್ಕೆ ಇಳಿದಿರುವಂತದ್ದು. ಇನ್ನೊಂದಷ್ಟು ಸಿಬ್ಬಂದಿಗಳು ಆ ನಾಲೆ ಒಳಗಡೆ ಇಳಿದು ಅದಕ್ಕೆ ಬೆಲ್ಟ್ ಕಟ್ಟಿ ಆ ನಂತರ ಮೇಲೆತ್ತುವಂತ ಕಾರ್ಯ ಇದು ಸಾಕಷ್ಟು ಸಮಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಜೊತೆಗೆ ಈಗೇನು 2 ಅರವಳಿಕೆಯನ್ನ ನೀಡಿದ್ದಾರೆ. ಆ ಆನೆ ಮತ್ತೆ ಅದೇನು ವಾಪಸ್ ಸಹಜ ಸ್ಥಿತಿಗೆ ಬಂದ್ರೆ ಮತ್ತಷ್ಟು ತೊಂದರೆ ಆಗ್ತದೆ. ಆನೆ ಏನು ಅರವಳಿಕೆಯಿಂದ ಅರೆಪ್ರಜ್ಞಾವಸ್ಥೆಯಲ್ಲಿದೆ, ಅಷ್ಟರಲ್ಲಿ ಮೇಲೆತ್ತಬೇಕು. ಹಾಗಾಗಿ ಒಂದಷ್ಟು ಹೆಚ್ಚಿನ ಸಿಬ್ಬಂದಿಯನ್ನ ನಾಲೆಯೊಳಗೆ ಇಳಿಸುವಂತದ್ದು, ಜೊತೆಗೆ ಆನೆಯನ್ನ ಕಂಟೈನರ್ಗೆ ಕಳಿಸಿ ಆ ನಂತರ ಏನು ಮೇಲೆತ್ತುವಂತದ್ದು. ಜೊತೆಗೆ ಅಥವಾ ಅದಾಗ್ಲಿಲ್ಲ ಅಂದ್ರೆ ಬೆಲ್ಟ್ ಅನ್ನ ಕಟ್ಟಿ ಆ ಬೆಲ್ಟ್ ಸಹಾಯದಿಂದ ಕ್ರೇನ್ ಮೂಲಕ ಮೇಲೆತ್ತುವಂತ ಒಂದು ಕೆಲಸಕ್ಕೆ ಈಗಾಗಲೇ ಅಂದ್ರೆ ಕೆಲಸವನ್ನ ಶುರು ಮಾಡಿರುವಂತದ್ದು. ಒಂದು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ರು. ಜೊತೆಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು. ಜೊತೆಗೆ ಮೊನ್ನೆ 2 ದಿವಸದಿಂದ ಆಹಾರ ಇರ್ಲಿಲ್ಲ. ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಆನೆಗೆ ಆನಂದ್, ಈಗ ನಾವು ದೃಶ್ಯಗಳನ್ನು ನೋಡ್ತಾ ಇದೀವಿ. ಒಂದು 6-7 ಜನ ಅರಣ್ಯ ಸಿಬ್ಬಂದಿ ನಾಲೆಗೆ ಇಳಿದಿದ್ದಾರೆ, ಬೆಲ್ಟ್ ಕಟ್ತಾ ಇದ್ದಾರೆ. ಈಗ ಏನಾದ್ರೂ ಅಲ್ಲಿ ಮೇಲೆ ಕೆತ್ತಿದಾರಾ ಆನೆನ? ಹೆಂಗೆ ಅದು ಎಷ್ಟು ಚಾಲೆಂಜಿಂಗ್ ಆಗಿದೆ ಅರಣ್ಯ ಇಲಾಖೆಯವ್ರಿಗೆ ಈಗ? ಶ್ರೀಪಾದ್, ಇದು ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬೆಲ್ಟ್ ಕಟ್ಟುವಂತ ಕೆಲಸ ಸಾಮಾನ್ಯ ಅಲ್ಲ. ಯಾಕೆಂದ್ರೆ ಒಂದು ದೊಡ್ಡ ಗಾತ್ರದ ಆನೆಗೆ ಅಂದ್ರೆ ಸಂಪೂರ್ಣ ದೊಡ್ಡ ಗಾತ್ರದಲ್ಲ ಅಂದ್ರೂ ಕೂಡ ಆನೆ ಸಾಕಷ್ಟು ಭಾರ ಆಗಿರುವಂತದ್ದು. ಕೆಳಗಡೆ ಭಾಗಕ್ಕೆ ಬೆಲ್ಟ್ ಅನ್ನ ಹಾಕಿ ಆನಂತರ ಕಟ್ಟಬೇಕು, ಆ ಕಟ್ಟಿ ಮೇಲ್ಗಡೆ ಎತ್ತಬೇಕು. ಹಾಗಾಗಿ ಇದು ಇನ್ನು ಅರ್ಧದಿಂದ 3/4 ಗಂಟೆ ಟೈಮ್ ತಗೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಈಸಿಯಾಗಿ ಎತ್ತುವಂತದ್ದಾಗಿದ್ರೆ ಇಷ್ಟೊತ್ತಾಗ್ಲೇ ಕೆಲಸ ಮುಗಿಬೇಕಾಗಿತ್ತು. ಅದೇ ಆ ಥರದ್ದು ಆಗ್ತಾ ಇಲ್ಲ. ಜೊತೆಗೆ ಈ ಕಂಟೈನರ್ ಅನ್ನ ಕೆಳಗಡೆ ಇಳಿಸಿದ್ದಾರೆ. ಆ ಕಂಟೈನರ್ ಒಳಗಡೆ ಏನಾರು ಸ್ವಲ್ಪ ಪ್ರಜ್ಞೆ ಬಂದ್ರೆ ಅಥವಾ ಆನೆ ಮೇಲ್ಗಡೆ ಎದ್ರೆ ಅದನ್ನ ಕಂಟೈನರ್ಗಳೇ ಕಳಿಸುವ ಕೆಲಸವನ್ನ ಮಾಡ್ತಾರೆ. ಆ ನಂತರ ಕಂಟೈನರ್ ನ ಮೇಲ್ಗಡೆ ಈಸಿಯಾಗಿ ಎತ್ಬಿಡ್ತಾರೆ. ಆದ್ರೆ ಕಂಟೈನರ್ ಒಳಗಡೆ ಆನೆ ಹೋಗಿಲ್ಲ ಅಂತ ಸಂದರ್ಭದಲ್ಲಿ ಆ ಆನೆಗೆ ಬೆಲ್ಟ್ ಅನ್ನ ಅನಿವಾರ್ಯವಾಗಿ ಕಟ್ಟಬೇಕು. ಏನು ಈಗಾಗಲೇ ಒಂದಷ್ಟು ನೀರು ಇರೋದ್ರಿಂದ, ನೀರು ಫ್ಲೋಯಿಂಗ್ ಇರೋದ್ರಿಂದ ಆ ನೀರಿನಿಂದ ಯಾವುದೇ ರೀತಿಯ ಆನೆಗೂ ಕೂಡ ಸಮಸ್ಯೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಅಂದ್ರೆ ಸೊಂಡ್ರ ಒಳಗಡೆ ನೀರು ಹೋಗ್ಬಾರ್ದು, ಜೊತೆಗೆ ಅದರಿಂದ ಯಾವುದೇ ರೀತಿಯ ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದಾರೆ. ಅದ್ರ ಜೊತೆಗೆ ಆನೆಗೆ ಬೆಲ್ಟ್ ಕಟ್ಟುವಂಥದ್ದು ಅಥವಾ ಆನೆಯನ್ನ ಒಂದ್ ಸ್ವಲ್ಪ ಪ್ರಜ್ಞೆ ಅಂದ್ರೆ ಸಹಜ ಸ್ಥಿತಿಗೆ ಬರ್ತಾ ಇದ್ದಂತೆ ಆನೆಯನ್ನ ಕಂಟೈನರ್ಗೆ ಕಳಿಸಿ ಆನಂತರ ಏನು ಮೇಲೆತ್ತುವಂತ ಒಂದು ಕೆಲಸಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. 2ರಲ್ಲಿ ಯಾವ್ದಾರ ಒಂದನ್ನ ಸಕ್ಸಸ್ ಮಾಡಿ ಆನೆಯನ್ನ ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ಜೋಪಾನವಾಗಿ ಮೇಲೆತ್ತುವ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇರುವಂತದ್ದು. ಅರ್ಧದಿಂದ 1 ಗಂಟೆ ಟೈಮ್ ತಗೊಳ್ಳುವಂತ ಸಾಧ್ಯತೆ ಇದೆ ಶ್ರೀಪಾದ್. ಬಟ್ ಮೇ ಬಿ ಆನಂದ್, ಈಗ ಅರೆ ಪ್ರಜ್ಞಾವಸ್ಥೆಯಲ್ಲಿರುವಂತ ಆನೆಯನ್ನ ಕಂಟೈನರ್ ಒಳಗಡೆ ಕಳಿಸೋದು ಅಷ್ಟು ಸುಲಭದ ಮಾತಲ್ಲ, ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಈಗ ಸ್ಥಳೀಯರು ಮೂರ್ತಿಯವರು ನಮ್ಮ ಜೊತೆ ಮಾತಾಡ್ತಿದ್ರು. ಒಂದು ರೀತಿ ಪ್ಲಾಟ್ಫಾರ್ಮ್ ರೀತಿ ಮಾಡ್ಕೊಂಡಿದ್ದಾರೆ ಸರ್, ಅದ್ರ ಮೇಲೆ ಆನೆನ ಮಲಗಿಸೋದು ಆಮೇಲೆ ಮೇಲೆ ಎತ್ತೋದು ಅಂತ. ಆ ರೀತಿ ಏನಾರು ಆಗ್ತಿದ್ಯಾ? ಶ್ರೀಪಾದ್, ನಾನು ಹೇಳ್ದಂಗೆ ಒಂದು ಕಂಟೈನರ್ ಹಾಕಿರುವಂತದ್ದು, ಅದ್ರ ಜೊತೆಗೆ ಒಂದು ಪ್ಲಾಟ್ಫಾರ್ಮ್ ಕೂಡ ಹಾಕಿರುವಂತದ್ದು. ಯಾಕೆಂದ್ರೆ ಕಂಟೈನರ್ ಒಳಗಡೆ ಕಳಿಸೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಈಗಾಗಲೇ ಅರೆಪ್ರಜ್ಞಾವಸ್ಥೆಯಲ್ಲಿ ಸಿಲುಕಿರುವಂತ ಆನೆ ಈಗ ಕೆಳಗಡೆ ಬಿದ್ದಿದೆ. ಅದು ಒಂದಷ್ಟು ಚೇತರಿಸ್ಕೋಬೇಕಾಗಿದೆ. ಅದಕ್ಕಾಗಿ ಸಮಯ ಬೇಕು. ಅಂದ್ರೆ ಅದು ಮೊದಲಿನ ಸ್ಥಿತಿಗೆ ಬರಬೇಕು, ಅದು ಸಹಜ ಸ್ಥಿತಿಗೆ ಬರಬೇಕು ಅಂದ್ರೆ ಮರಳಬೇಕು ಅಂದ್ರೆ ಅದು ಸಾಕಷ್ಟು ಸಮಯ ಬೇಕಾಗುತ್ತೆ. ಅಲ್ಲಿವರೆಗೆ ಅವರು ಕಾಯಕ್ಕಾಗೋದಿಲ್ಲ. ಹಾಗಾಗಿ ಒಂದಷ್ಟು ಏನು ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಆನೆಯನ್ನ ಹೇಗಾದ್ರೂ ಮಾಡಿ ಸಾಗಿಸಿ ಅಲ್ಲಿ ಬೆಲ್ಟ್ ಅನ್ನ ಕಟ್ಟಿ ಅದನ್ನ ಮೇಲೆತ್ತುವಂತ ಕೆಲಸದಲ್ಲಿ ತೊಡಗಿರುವಂತದ್ದು. ಈಗಾಗಲೇ ಅಧಿಕಾರಿಗಳು ಮೊದಲೇ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಮೇಲೆತ್ತಬೇಕು ಅನ್ನೋ ಕಾರಣಕ್ಕಾಗಿ ಅತ್ಯಾಧುನಿಕ ಕ್ರೇನ್ ಅನ್ನ ತರಿಸ್ಕೊಂಡಿರುವಂತದ್ದು. ಜೊತೆಗೆ 2 ಕ್ರೇನ್ ಇರುವಂತದ್ದು. ಆ 2 ಕ್ರೇನ್ ಸಹಾಯದಿಂದ ಹೆಚ್ಚಿನ ಸಿಬ್ಬಂದಿಯನ್ನ ಅಲಿಳಿಸಿ ಆನಂತರ ಅದಕ್ಕೆ ಬೆಲ್ಟ್ ಅನ್ನ ಕಟ್ಟುವಂತದ್ದು. ಅಥವಾ ಅದಾಗ್ಲಿಲ್ಲ ಅಂದ್ರೆ ಸಹಜ ಸ್ಥಿತಿಗೆ ಮರಳೋಕೆ ಆರಂಭ ಮಾಡ್ತಾ ಇದ್ದಂತೆ ಆನೆಯನ್ನ ಕಂಟೈನರ್ ಒಳಗಡೆ ಕಳಿಸಿ ಆನಂತರ ಆ ಕಂಟೈನರ್ ಅನ್ನ ಮೇಲೆತ್ತುವ ಮೂಲಕ ಆನೆಯನ್ನ ಮೇಲ್ ತೆಗೆಯುವಂತ ಕೆಲಸವನ್ನ ಮಾಡುವಂತದ್ದು. ಅದಕ್ಕಾಗಿ ಒಂದಷ್ಟು ಪ್ರಿಪ್ರೇಷನ್ ಮೊದಲೇ ಮಾಡ್ಕೊಂಡಿದ್ರು. ಅದು ಸಾಕ್ತಾ ಇರುವಂತದ್ದು ಶ್ರೀಪಾದ್. ಓಕೆ, ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಂತಿಮ ಹಂತ ತಲುಪಿದೆ ಆಪರೇಷನ್ ಗಜ.
ಪ್ರಜ್ಞೆ ತಪ್ಪಿರುವ ಆನೆಯನ್ನ ರಕ್ಷಣೆ ಮಾಡೋದಕ್ಕೆ ಈಗ ಮುಂದಾಗಿರೋದು ಅರಣ್ಯ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಅಂತಿಮ ಹಂತವನ್ನ ತಲುಪಿದೆ ಈ ರಕ್ಷಣಾ ಕಾರ್ಯಾಚರಣೆ. ನಾಲೆಯಿಂದ ಆನೆ ಮೇಲೆತ್ತುವ ಕಾರ್ಯಾಚರಣೆ ನಡೀತಾ ಇದೆ. ಕ್ರೇನ್ ಬಳಸಿ ಆನೆಯನ್ನ ರಕ್ಷಣೆ ಮಾಡುವಂತ ಕೆಲಸ ನೋಡಿ. ಈ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕ್ರೇನ್ ಮೂಲಕ ಈಗ ಆನೆಯನ್ನ ಮೇಲೆತ್ತುವ ಕೆಲಸ ಆಲ್ರೆಡಿ ನಡೀತಾ ಇದೆ. ನಾಲೆಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಅನೇಕ ರಕ್ಷಣಾ ಸಿಬ್ಬಂದಿ ಈಗಾಗಲೇ ಅಲ್ಲಿದ್ದಾರೆ. ಒಂದು ಪ್ಲಾಟ್ಫಾರ್ಮ್, ಎಸ್ ನೋಡಿ, ಈಗ ನಾನು ಹೇಳ್ತಾ ಇದ್ದೆ ಪ್ಲಾಟ್ಫಾರ್ಮ್ ರೀತಿ ಮಾಡ್ಕೊಂಡಿದ್ದಾರೆ. ಕಂಟೈನರ್ ಒಳಗಡೆ ಹಾಕೋದು ಕಷ್ಟ ಆಗುತ್ತೆ ಅಂತ, ಸೊ ಆ ರೀತಿ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದಾರೆ. ಅದ್ರ ಮೇಲೆ ಈಗ ಆನೆಯನ್ನ ಮಲಗಿಸ್ತಾ ಇದ್ದಾರೆ. ಈಗ ಆ ಪ್ಲಾಟ್ಫಾರ್ಮ್ನೇ ವಿತ್ ಮೇಲೆ ಎತ್ತುವಂತ ಕೆಲಸ ನಡೆಯುತ್ತೆ. ಆ ಕಾರ್ಯಾಚರಣೆ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಕಾಡಾನೆ ಮರಿಯನ್ನ ಮೊದಲು ಈಗ ಕ್ರೇನ್ ಮೂಲಕ ಎತ್ತಿ ಆ ಪ್ಲಾಟ್ಫಾರ್ಮ್ ರೀತಿ ಏನ್ ಮಾಡ್ಕೊಂಡಿದ್ದಾರೆ ಅದ್ರ ಮೇಲೆ ಆನೆಯನ್ನ ಮಲಗಿಸ್ತಾರೆ. ಅಲ್ಲಿಂದ ಆನೆಯನ್ನ ಮೇಲೆತ್ತುವ ಕೆಲಸ ನಡೆಯುತ್ತೆ ನೋಡಿ. ಅದು ಒಂದು 100 ಅಡಿಗೂ ಹೆಚ್ಚಿದೆ ಅಂತ ಹೇಳ್ತಾ ಇದ್ರು ನಿಮ್ಮ ಸ್ಥಳೀಯರು. 100 ಅಡಿಗೂ ಹೆಚ್ಚಿದೆ ಅಂತಂದ್ರೆ ಅದನ್ನ ಮೇಲೆತ್ತೋದೇ ಒಂದು ರೀತಿ ಟಾಸ್ಕ್. ಈಗ ಅದು ಈಗ ಚಾಲೆಂಜಿಂಗ್ ಆಗಿರುತ್ತೆ. ಅರವಳಿಕೆ ಮದ್ದನ್ನ ನೀಡಿದ ನಂತರ ಆನೆ ಅರೆ ಪ್ರಜ್ಞಾವಸ್ಥೆಗೆ ಹೋಯಿತು. 2 ಸಾರಿ ಅರವಳಿಕೆ ಮದ್ದನ್ನ ನೀಡಬೇಕಾದಂತ ಪರಿಸ್ಥಿತಿ ಬಂತು. ತೀವ್ರ ನಿಗಾ ವಹಿಸಿ ಕಾರ್ಯಾಚರಣೆ ನಡೆಸುವಂತಹ ಕೆಲಸ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಆಗ್ತಾ ಇದೆ. ಕಾರಣ ಆನೆ ಸೊಂಡಿಲ ಹತ್ರ ಫಂಗಸ್ ಕಾಣಿಸ್ಕೊಂಡಿದೆ. ಇನ್ನ ನೀರಲ್ಲಿ ಆನೆಯ ಸೊಂಡೆ ಮುಳುಗಬಾರದು, ಆ ರೀತಿನೂ ಕೂಡ ನಿಗಾ ವಹಿಸಿ ಕಾರ್ಯಾಚರಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಶಿವನ ಸಮುದ್ರದ ಬಳಿ ನಡೆದಂತಹ ಒಂದು ಘಟನೆ. ಪ್ಲಾಟ್ಫಾರ್ಮ್ ಬಳಸಿ ಆನೆ ಮೇಲೆತ್ತುವ ಕಾರ್ಯ ನಡೆದಿದೆ. ಸಮತಟ್ಟಾದ ಕಬ್ಬಿಣದ ಹಲಗೆ ಮೇಲೆ ಆನೆಯನ್ನ ಶಿಫ್ಟ್ ಮಾಡುವಂತಹ ಕೆಲಸ. ಈಗ ಅರಣ್ಯ ಸಿಬ್ಬಂದಿ ಆ ಪ್ಲಾಟ್ಫಾರ್ಮ್ ಮೇಲೆ ಆನೆಯನ್ನ ಸ್ಥಳಾಂತರಿಸಿದ್ದಾರೆ. ಆನೆಗೆ ಬೆಲ್ಟ್ ಅನ್ನ ಕಟ್ಟಿ ಕಾರ್ಯಾಚರಣೆ ಆಗಿದೆ. ಪ್ಲಾಟ್ಫಾರ್ಮ್ ಬಳಸಿ ಆನೆಯನ್ನ ಮೇಲೆತ್ತುವ ಕಾರ್ಯ ನಡೆದಿರೋದು. ಈ ದೃಶ್ಯಗಳನ್ನ ಗಮನಿಸಿ. ಸಮತಟ್ಟಾದಂತಹ ಒಂದು ಪ್ಲಾಟ್ಫಾರ್ಮ್, ಆನೆಯನ್ನ ಈಗ ಮೇಲೆತ್ತಿದ್ದಾರೆ. ಆನೆಯನ್ನ ಯಶಸ್ವಿಯಾಗಿ ಮೇಲೆತ್ತಿದ್ದಾರೆ ಅರಣ್ಯ ಸಿಬ್ಬಂದಿ ಅನ್ನುವಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಆನೆನ ಪ್ಲಾಟ್ಫಾರ್ಮ್ ಮೇಲೆ ಮಲಗಿಸಿ ಈಗಾಗಲೇ ನಾಲೆಯಿಂದ ಮೇಲೆತ್ತಿದ್ದಾರೆ. ಆನೆಯನ್ನ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆದಿರೋದು. ಆಪರೇಷನ್ ಗಜೇಂದ್ರ ಯಶಸ್ವಿಯಾಗಿದೆ. ವನ್ಯಜೀವಿ ತಜ್ಞರಾಗಿರುವಂತಹ ಜೋಸೆಫ್ ಹೂವರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ರೀತಿಯ ಕಾರ್ಯಾಚರಣೆಯಲ್ಲಿ ಏನ್ ಚಾಲೆಂಜಿಂಗ್ ಆಗಿರುತ್ತೆ? ಈಗ ಬರ್ತಾ ಇರುವಂತ ಅಪ್ಡೇಟ್ ಅಂತಂದ್ರೆ ಕಾಡಾನೆನ ಯಶಸ್ವಿಯಾಗಿ ಮೇಲೆತ್ತಿದ್ದಾರೆ ಅಂತ, ಏನ್ ಹೇಳ್ತೀರಿ? ದಟ್ಸ್ ವೆರಿ ನೈಸ್, ವೆರಿ ನೈಸ್. ಒಳ್ಳೆ ವಿಷಯ ಅದು ಸರ್. ಇಂಥ ಇದ್ರೊಳಗೆ ಏನ್ ಚಾಲೆಂಜಿಂಗ್ ಅಂದ್ರೆ, ಇಲ್ಲಿ ಒಂದ್ ಕಡೆ ನದಿ ಹರಿತಿದೆ, ಒಂದ್ ಕಡೆ ಸ್ಲೋಪ್ ಇದೆ, ಮಧ್ಯ ಇರೋದು ಕ್ಯಾನಲ್ ಆಯ್ತಾ. ಸೊ ಇಂಥ ಇದ್ರೊಳಗೆ ಸ್ಟೀಪು ಮತ್ತೆ ಈ ತರ ಡೀಪ್ ಇದ್ದಿದ್ದಾಗ ಯಾವತ್ತೂ ದೊಡ್ಡ ಚಾಲೆಂಜೆ. ಅದ್ರೊಳಗೆ ಇವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂದ್ರೆ ಇವ್ರಿಗೆ ಹಾರ್ಟ್ಸ್ ಆಫ್ ಹೇಳಲೇಬೇಕು. ದೇ ಆರ್ ಏಬಲ್ ಟು ಸೇವ್ ದ